ಹಾ ಸರ್, ಅದೇ ಈಗ ಬೆಂಗಳೂರು ಮತ್ತೆ ಮಂಗಳೂರು, ಪುತ್ತೂರು ಹ್ಮ್ ಮತ್ತೆ ಉಡುಪಿ ಕಡೆ ಹೋಗುವ ಬಸ್ಸುಗಳ AC ಹಾಗೂ ಇನ್ನಿತರ ಬಸ್ಸುಗಳ ದರ ಕಡಿಮೆ ಆಗಿರೋದು ಗೊತ್ತಾಗಿದೆ. ಹ್ಮ್ ಇದರಿಂದ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಬೆಂಗಳೂರಿಗೆ ಬರುವವರು ಹ್ಮ್ ಮಂಗಳೂರು ಕಡೆಯಿಂದ ದುಡಿಯಕ್ಕೆ ಬರ್ತಾರೆ. ಹಾ ಹಾ ಹೌದು. ಅವರು ಅರ್ಧ ಹಣವನ್ನು ಅಲ್ಲಿಗೆ ಬಸ್ಸಿಗೆನೆ ವೆಚ್ಚ ಮಾಡೋದು ಹ್ಮ್ ಈ ಸಲ ಸರ್ಕಾರ ತಪ್ಪಿಸಿದಂತಾಗಿದೆ. ಹ್ಮ್ ಸರ್ಕಾರದ ಈ ನಿರ್ಧಾರವನ್ನು ನಾವು ಸ್ವಾಗತಿಸ್ತೇವೆ ಹಾಗೂ ಪ್ರಯಾಣಿಕರಿಗೆ ಇದೊಂದು ಖುಷಿಯ ವಿಷಯ. ಹ್ಮ್ ಹ್ಮ್ ಹಾಗೂ ಎಲ್ಲ ಕಡೆಗಳಲ್ಲೂ ಬಸ್ಸುಗಳ ದರ ಕೂಡ ಇಳಿಕೆ ಮಾಡುವಲ್ಲಿ ಸರ್ಕಾರ ಹ್ಮ್ ಹ್ಮ್ ಶ್ರಮಿಸಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹ್ಮ್ ಹ್ಮ್ ಹಾಗೆ ಇದೊಂದು KSRTCಯಲ್ಲಿ ಒಂದು ಮಹತ್ವದ ಹೆಜ್ಜೆ ಪ್ರಯಾಣಿಕರನ್ನ ಕೈ ಹಿಡಿದಿದೆ ಈ ಒಂದು ನಿರ್ಧಾರ ಅಂತ ಹೇಳ್ಬೋದು. ಹ್ಮ್ 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 ಓಕೆ ಸರ್, ಥ್ಯಾಂಕ್ ಯು. ಇದನ್ನ ಹೇಗೆ ನೋಡಬೇಕು ನಾವು? ಯಾಕಂದರೆ ಮೊದಲು ಏರಿಕೆ ಮಾಡಿದ್ರು ಬಹಳ ಕಾಸ್ಟ್ಲಿ ಮಾಡಿ ಮತ್ತೆ ಸ್ವಲ್ಪ ಕಡಿಮೆ ಮಾಡಿದರೆ ಅದೇ ಈಗ ಸರ್ಕಾರದ ಸಾರಿಗೆ ಇಲಾಖೆ ಈಗ ಲಾಭದಾಯಕವಾಗಿದೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಇನ್ನಷ್ಟು ಕಡಿಮೆ ಮಾಡುವಲ್ಲಿ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಗಮನ ವಹಿಸಬೇಕು. ಇನ್ನು ಏರಿಕೆ ಮಾಡುವಂತ ಪ್ರಸಂಗ ಅಥವಾ ಪ್ರಸ್ತಾಪ ಖಂಡಿತವಾಗಿ ಬರೋದು ಬೇಡ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಯಾವುದೇ ರೀತಿಯಲ್ಲಿ ಏರಿಕೆ ಮಾಡಬೇಡಿ. ಏರಿಕೆ ಆಗುವಾಗ ಅದು ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಪ್ರಯಾಣಿಕರಿಗೆ ತುಂಬಾ ಕಷ್ಟ ಆಗುತ್ತೆ. 1300, 1200 ರೂಪಾಯಿ ಎಲ್ಲ ಕೊಟ್ಟು ಊರಿಗೆ ಹೋಗಿ ಬರ್ಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಇನ್ನು ಹಬ್ಬಗಳಲ್ಲಿ ಕೂಡ ತುಂಬಾ ಹೆಚ್ಚು ಮಾಡ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಟೈಮಲ್ಲೂ ಒಂದೇ ರೇಟ್, ಒಂದೇ ದರ ಇರೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದರಿಂದ ಜನರಿಗೂ ಪ್ರಯಾಣಿಕರಿಗೆ KSRTC ತುಂಬಾ ಪ್ರಾಮುಖ್ಯತೆಯನ್ನ ವಹಿಸ್ತದೆ. ಯಾಕೆಂದ್ರೆ ಕಡಿಮೆ ದರ ಇದ್ದಾಗ ಜನರು ಇನ್ನಷ್ಟು ಸಾರಿಗೆಯನ್ನ KSRTCಯನ್ನ ಇಷ್ಟಪಡ್ತಾರೆ. ಸೊ ಇನ್ನು ಯಾವುದೇ ರೀತಿ ಏರಿಕೆ ಅನ್ನುವಂತ ಕಹಿ ಸುದ್ದಿಯನ್ನ ಸಾರಿಗೆ ಇಲಾಖೆ KSRTC ಆಗ್ಲಿ ಮತ್ತು ಯಾವುದೇ BMTC ಆಗ್ಲಿ, ಇನ್ನು ನಾರ್ತ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಆಗ್ಲಿ ನಮ್ಗೆ ಕೊಡೋದು ಬೇಡ ಅನ್ನುವಂಥದ್ದು ನನ್ನ ಉದ್ದೇಶ. ಹಾಗೆ ಸರ್. ಮಾಷಾಲ್ಲ, ಒಳ್ಳೆ ಬೈಟ್ ಕೊಡ್ತೀರಾ ಸರ್ ನೀವು.